ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಧಾರಾವಾಹಿ ಮಾತು. ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಹರಿ ಮೊಬೈಲ್ ರಿಪೇರಿ ಮಾಡ್ತಾ ಕೂತಿರ್ತಾನೆ. ಆಗ ಅಲ್ಲಿಗೆ ಮುತ್ತು ಬಂದು, ಹರಿ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಬಾರು ಅಂತ ಕರೆದಾಗ, ಏನಣ್ಣ ಅರ್ಜೆಂಟ್ ಏನೋ ಕೆಲಸ ಮಾಡ್ತಾ ಇದ್ದೀನಿ, ಇರಣ್ಣ ಬರ್ತೀನಿ ಅಂತ ಹೇಳಿದಕ್ಕೆ, ಬಾರು ಅಂತ ಕರೆದಾಗ, ಇಂಪಾರ್ಟೆಂಟ್ ಕೆಲಸ ಅಣ್ಣ ಅಂತ ಹೇಳಿದಕ್ಕೆ, ಬಾರೋ ಅಂತ ಹೇಳ್ಬಿಟ್ಟು ಅವನ ಕೈಯಲ್ಲಿದ್ದ ಮೊಬೈಲ್ನ ಕಿತ್ತು ಟೇಬಲ್ ಮೇಲಿಟ್ಟು ಅವನ ಕರ್ಕೊಂಡು ಈ ಕಡೆ ಬರ್ತಾರೆ. ಏನಣ್ಣ ಎಷ್ಟು ಎಮರ್ಜೆನ್ಸಿಯಾಗಿ ಕರ್ಕೊಂಡು ಬಂದಿಯಲ್ಲ, ಏನ್ ಸಮಾಚಾರ ಅಂತ ಹರಿ ಕೇಳ್ತಾನೆ. ಅದಕ್ಕೆ ಮುತ್ತು, ನಾನು ಬೆಳಗ್ಗೆಯಿಂದ ಎಷ್ಟೊಂದ್ಸಲ ನಿನಗೆ ಫೋನ್ ಮಾಡಿದೀನಿ, ಆದ್ರೆ ನೀನ್ ಫೋನ್ ರಿಸೀವ್ ಮಾಡಿಲ್ಲ, ಯಾಕೋ ಅಂತ ಕೇಳಿದಕ್ಕೆ, ಅದಾ ಮ್ಯಾಟ್ರಾ, ಆ ವಿಷಯಕ್ಕೆ ನೀನ್ ಈ ತರ ಕರ್ಕೊಂಡ್ ಬಂದ್ಯಾ, ಅದು ನಾನು ನೋಡಿಲ್ಲ ಅಣ್ಣ, ಅದಕ್ಕೋಸ್ಕರ ರಿಸೀವ್ ಮಾಡಿಲ್ಲ ಅಂತ ಹೇಳಿದಕ್ಕೆ, ಹೌದಪ್ಪ ನನ್ ಫೋನ ನೋಡಿರಲ್ಲ, ನೀನ್ ಎಲ್ಲಾ ಕಡೆನೂ ಎಲ್ಲರನ್ನೂ ಸಂಭಾಳಿಸದೇ ಇರುತ್ತಲ್ಲ ನಿನ್ಗೆ, ನನ್ ಮುಂದೆ ನನ್ನನ್ನ, ಚಂದನ ಮುಂದೆ ಚಂದನನ ಎಲ್ಲರನ್ನೂ ಸಂಭಾಳಿಸ್ಬೇಕಲ್ಲ ನೀನು, ನಮ್ ಫೋನ್ಸ್ ಎಲ್ಲ ಎಲ್ಲಿ ನೋಡ್ತೀಯ ನೀನು ಅಂತ ಹೇಳಿದಕ್ಕೆ, ಅಣ್ಣ ಇವಾಗ ಏನಾಯ್ತು ಅಂತ ಹೀಗೆಲ್ಲ ಮಾತಾಡ್ತಾ ಇದ್ಯಾ, ಅಣ್ಣ ಏನಾಯ್ತು ಹೇಳು ಅಂತ ಕೇಳಿದಕ್ಕೆ, ಅಲ್ಲ ಕಣೋ, ನೀನು ನಂದನ ಹತ್ರ ನಾನು ದೊಡ್ಡ ಆರ್ಕಿಟೆಕ್ಟ್ ಅಂತೆಲ್ಲ ಹೇಳಿದ್ಯಲ್ಲ, ಅವರು ನನ್ನ ಹತ್ರ ಕೆಲ್ಸ ಕೇಳ್ತಾ ಇದ್ದಾರೆ, ನಾನ್ ಇವಾಗ ಏನೋ ಮಾಡ್ಲಿ ಅಂತ ಹೇಳಿದಕ್ಕೆ, ಅಣ್ಣ ಇದೊಂದು ಹೆಲ್ಪ್ ಮಾಡ್ಬೇಡಣ್ಣ ಎಲ್ಲ ಸರಿ ಹೋಗತ್ತೆ ಅಂತ ಹೇಳಿದಕ್ಕೆ, ಅಲ್ಲ 108 ತಂದಿಟ್ಟಿದ್ಯಾ, ಅದನ್ನ ಸಂಭಾಳಿಸೋದ್ರಲ್ಲೇ ನನ್ ಜೀವನ ಆಗ್ತಾ ಇದೆ, ಅಂಥದ್ರಲ್ಲಿ ಇದನ್ನು ಹೇಗೂ ಸಂಭಾಳಿಸ್ಲಿ ಅಂತ ಹೇಳಿದಕ್ಕೆ, ಅದನ್ನು ಹಾಗೇನೆ ಸಂಭಾಳಿಸುವಣ ಅಂತ ಹೇಳಿದಕ್ಕೆ, ಅಲ್ಲ ಕಣೋ ಮಳೆ ಬೀಳ್ತಾ ಇದೆ, ಬಿಸಿಲು ಬೀಳ್ತಾ ಇದೆ ಅಂತ ಅಂದ್ಬಿಟ್ಟು ನಾನೇನೆ ಮರದ ಕೆಳಗಡೆ ನಿಂತಿ ಅಂತಿದ್ದೀನಿ, ಬೇರೆಯವ್ರಿಗೆಲ್ಲೋ ಛತ್ರಿ ಕೊಡ್ಲಿ ನಾನು ಅಂತ ಮುತ್ತು ಹೇಳ್ತಾ ಇರ್ತಾರೆ. ಅಣ್ಣ ಇದೊಂದು ಹೆಲ್ಪ್ ಮಾಡ್ಬಿಡಣ ಅಂತ ಹರಿ ಬೇಡ್ಕೊಂತಾ ಇರ್ತಾನೆ. ಇಲ್ಲಿ ಮಹಿ ಮತ್ತೆಂದೆ ಕಂಟಿ ಇಬ್ರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಇದು ಆರ್ಕಿಟೆಕ್ಟ್ ವಿಷಯ ಅಂತ ಹೇಳಿದಕ್ಕೆ, ಇದೇನೋ ಸೀರಿಯಸ್ ಮ್ಯಾಟರ್ ಇರ್ಬೇಕು, ಇರು ನಾನು ವಿಚಾರಿಸ್ಕೊಂಡ್ ಬರ್ತೀನಿ ಅಂತ ಕಂಟಿ ಮಹಿ ಹೇಳಿ ಮುತ್ತು ಮತ್ತೆ ಹರಿ ಮಾತಾಡ್ತಾ ಇರೋ ಜಾಗಕ್ಕೆ ಬರ್ತಾನೆ. ಆಗ ಹರಿ ನೋಡಿ, ನೀನ್ ಯಾಕೋ ಬಂದೆ ಇಲ್ಲಿಗೆ, ಇಬ್ರು ದೊಡ್ಡವ್ರು ಮಾತಾಡ್ತಾ ಇದೀವಿ ತಾನೆ, ಹೋಗೋ ನೀನು ಅಂತ ಹೇಳಿದಾಗ, ಅಯ್ಯೋ ಇವಂದು ಯಾವಾಗ್ಲೂ ಇದ್ದಿದ್ದೆ, ನೀನ್ ಹೇಳೋಣ ಅಂತ ಕೇಳ್ತಾನೆ. ಅದಕ್ಕೆ ಮುತ್ತು, ನೋಡು ಕಂಟೆ, ಇವನು ಚಂದನ ಹತ್ರ ನಾನು ದೊಡ್ಡ ಆರ್ಕಿಟೆಕ್ಟು ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ದಾನೆ, ನಾನಿವಾಗ ಹೇಗೋ ಸಂಭಾಳಿಸ್ಲಿ ಅಂತ ಹೇಳಿದಕ್ಕೆ, ಅವ್ರು ಹೇಗೋ ಸಂಭಾಳಿಸ್ತಾರೆ, ನೀನ್ ಹೋಗು ಅಂತ ಹೇಳಿದಕ್ಕೆ, ಇಲ್ಲ ಹರಿ ನೀನು ಯಾಕೋ ಈ ತರ ಎಲ್ಲ ಸುಳ್ಳು ಹೇಳ್ತಿ, ಎಲ್ಲ ಕಡೆನೂ ಬರೀ ಸುಳ್ಳುಗಳನ್ನೇ ಹೇಳ್ಕೊಂಡ್ ಬರ್ತೀಯಲ್ಲ, ನೀನ್ ಬಾಯಲ್ಲೂ ಒಂದೂ ನಿಜಾನೇ ಬರಲ್ವಾ ಅಂತ ಹೇಳಿದಕ್ಕೆ, ನೀನ್ ದೊಡ್ಡ ಸತ್ಯ ಹರಿಶ್ಚಂದ್ರ, ಹೋಗು ನೀನ್ ಸುಮ್ನೆ ಅಂತ ಹರಿ ಬೈತಾನೆ. ಅದಕ್ಕೆ, ಹೌದು ಕಣೋ ನಾನು ಸತ್ಯ ಹರಿಶ್ಚಂದ್ರನೇ, ನೀನ್ ಸರಿಯಾಗಿ ಹೇಳ್ಬೇಕಿತ್ತು ಅಂತ ಹೇಳಿದಕ್ಕೆ, ಇಬ್ರು ಸುಮ್ನೆ ಇರಿ ಅಂತ ಹೇಳ್ಬಿಟ್ಟು ಮುತ್ತು, ಅಯ್ಯೋ ಏನಂತ ಹೇಳಿ, ನನ್ಗೆ ಏನೇನು ಕೆಲಸ ಇಲ್ಲ, ಅವಳಿನ್ ನಾನು ಎಲ್ಲಿಂದ ಕೆಲಸ ಕೊಡಿಸ್ಲಿ ಅಂತ ಹೇಳಿದಕ್ಕೆ, ಅಣ್ಣ ಏನಾದ್ರೂ ಮಾಡೋಣ, ಇದೊಂದು ಸುಳ್ಳನ್ನ ನಿಭಾಯಿಸೋಣ, ಅದೇನ್ ಮಹಾ ಸುಳ್ಳಣ ಅಂತ ಹೇಳಿದಕ್ಕೆ, ಮಹಾ ಸುಳ್ಳ, ಇಷ್ಟೊಂದು ದೊಡ್ಡ ಸುಳ್ಳು ಹೇಳಿ ಈ ತರ ಮಹಾ ಸುಳ್ಳು ಅಂತ ಹೇಳ್ತಾ ಇದೆಯಲ್ಲ ನೀನು, ನಾನ್ ಹೇಗೆ ಅವ್ರಿಗೆ ಕೆಲಸ ಕೊಡಿಸ್ಲಿ, ಇಲ್ಲಿವರೆಗೂ ನಾನು ಮಾತ್ ಕೊಟ್ಮೇಲೆ ಯಾರಿಗೂ ಮಾತ್ ತಪ್ಪಿಲ್ಲ, ಅಂಥದ್ರಲ್ಲಿ ಆ ಹುಡುಗಿ ನನ್ನ ಹತ್ರ ಬಂದು ಕೆಲಸ ಕೊಡಿಸ್ಲಿ ಅಂತ ಕೇಳ್ತಾ ಇದೆ, ಅವ್ರಿಗೆ ಎಲ್ಲಿಂದ ಅಂತ ಕೆಲಸ ಕೊಡ್ಲಿ, ಹೇಗಂತ ಹೇಳಿ, ನಾನು ಇಲ್ಲಿವರೆಗೂ ಮಾತೇ ತಪ್ಪಿಲ್ಲ ಯಾರಿಗೂ, ಯಾವ ತರ ನಿಭಾಯಿಸ್ಲಿ ಅನ್ನೋದೇ ನನ್ಗೆ ಅರ್ಥ ಆಗ್ತಾ ಇಲ್ಲ, ಇಲ್ಲ ಕಣೋ ಇದಕ್ಕೆಲ್ಲ ಒಂದೇ ದಾರಿ, ನಾನು ಹೋಗಿ ನಿಜ ಹೇಳ್ಬಿಡ್ತೀನಿ ಅಂತ ಹೇಳಿದಕ್ಕೆ, ಅಣ್ಣ ಆತರ ಮಾತ್ರ ಮಾಡ್ಬೇಡಣ, ದಯವಿಟ್ಟು ಆತರ ಮಾಡ್ಬೇಡಣ ಅಂತ ಹೇಳಿದಕ್ಕೆ, ಅಣ್ಣ ಇಲ್ಲ ಅಂದ್ರೆ ನಿನ್ ಬಗ್ಗೆ ತಪ್ಪು ತಿಳ್ಕೊಂತಾರೆ ಅಣ್ಣ ಅಂತ ಹೇಳಿದಕ್ಕೆ, ಹಾಗಾದ್ರೆ ನನ್ ಬಗ್ಗೆ ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ ಅಂತ ಹೇಳಿದಕ್ಕೆ, ಅಯ್ಯೋ ಅಣ್ಣನ್ನು ಹೊಣೆ ಮಾಡ್ಬೇಡ ಇದಕ್ಕೆಲ್ಲ, ನಿನ್ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ನಿನ್ ಹಣೆ ಬರ, ಹೋಗು ಏನಾದ್ರೂ ಮಾಡ್ಕೊ, ಏನಾದ್ರೂ ಅನುಭವಿಸ್ಕೊ ಕೂತ್ಕೊಂತಾರೆ. ಮಹಾಬಲ ಅವ್ರಿಗೆ ದಾಕ್ಷಾಣಿ ಊಟನ ಬಡಿಸುವಾಗ ಕಾಳ್ಪಲ್ಯನ ಬಡಿಸ್ಬಿಟ್ಟಾದ್ರೆ ಯಾವುದೋ ಯೋಚನೆನಲ್ಲಿ ಜಾಸ್ತಿನೇ ಬಡಿಸ್ಬಿಡ್ತಾಳೆ. ಇದ್ಯಾಕ ದಾಕ್ಷಾಣಿ, ಏನ್ ಯೋಚನೆ ಮಾಡ್ತಾ ಇದ್ಯಾ, ನಾನು ಎಷ್ಟು ತಿಂತೀನಿ ಅಂತ ನಿನಗೆ ಗೊತ್ತಿಲ್ವಾ, ಇದ್ಯಾಕೆ ಈ ಥರ ಬಡಿಸ್ತಾ ಇದ್ಯಾ ಅಂತ ಹೇಳಿದಾಗ, ಅದು ರೀ ದಿವ್ಯಗೆ ಚಂದನ ಫೋನ್ ಮಾಡಿದ್ಲಂತೆ ಅಂತ ಹೇಳಿದ ತಕ್ಷಣ ದಾಸ್ಗೆ ತುಂಬನೇ ಕೋಪ ಬಡುತ್ತೆ. ಪೂಜೆನ ಮುಗಿಸ್ತಾ ಇರ್ತಾಳೆ. ಆಗಂಗ ಅಲ್ಲಿಗೆ ಮುತ್ತು ಬಂದು, ಚಂದನ ಪೂಜೆ ಮುಗಿತಮ್ಮ ಅಂತ ಹೇಳಿದಾಗ, ಹಾ ಅಣ್ಣ ಆಯ್ತು ಮುಗೀತು ಅಂತ ಹೇಳ್ತಾನೆ. ಹರಿನೂ ಅಲ್ಲಿಗೆ ಬರ್ತಾನೆ. ಆಯ್ತಮ್ಮ ನಾನು ಹೋಗಿ ತರಕಾರಿನ ತಗೊಂಡ್ ಬರ್ತೀನಿ ಅಂತ ಮುತ್ತು ಹೇಳಿದಾಗ, ಚಂದನ ಅಣ್ಣ ಇವತ್ತು ನಿಮ್ಗೆ ಕೆಲ್ಸ ಇಲ್ವಾ ಅಂತ ಹೇಳಿದ್ದಕ್ಕೆ, ಇಲ್ಲ ಅಮ್ಮ ಲೇಟಾಗಿ ಹೋಗ್ತೀನಿ ಇವತ್ತು ಕೆಲ್ಸಕ್ಕೆ ಅಂತ ಹೇಳಿದಾಗ, ಸರಿ ಅಣ್ಣ ಆಯ್ತು ಹೋಗ್ಬಿಟ್ ಬನ್ನಿ ಅಂತ ಹೇಳ್ತಾರೆ. ಅಷ್ಟ್ರೊಳಗಡೆ ಚಂದನ, ಅಣ್ಣ ನನ್ನ ಕೆಲ್ಸದ ಬಗ್ಗೆ ಏನ್ ಯೋಚನೆ ಮಾಡಿದ್ರಿ ಅಣ್ಣ ಅಂತ ಹೇಳಿದಾಗ, ಹಾ ಹೇಳಿದೀನಿ ಅಂತ ಹೇಳಿ ಹರಿ ಕಡೆ ತೀರ್ಕೊಂಡು ತುಂಬನೇ ಬೇಜಾರ್ ಮಾಡ್ಕೊಂತಾ ಇರ್ತಾರೆ. ಅಷ್ಟ್ರೊಳಗಡೆ ಅಲ್ಲಿಗೆ ಭಾರತಿ ಬರ್ತಾಳೆ. ಭಾರತಿ ಏನಿದು, ನಮ್ಮನೆ ಕಡೆ ತುಂಬಾ 2-3 ದಿನದಿಂದ ಬರ್ಲೇ ಇಲ್ಲ ಅಂತ ಹೇಳಿ, ಗಯ್ಯೋ ನಮ್ಮನೇಲಿರೋ ಗುಮ್ಮ ಬಾಗ್ಲಲ್ಲೇ ಕೂತ್ಕೊಂಡ್ ಕಲ್ಲಲ್ಲಿ ಅಕ್ಕಿ ಹುಡುಕ್ತಾ ಇಟ್ಟು ಹಾಗಾಗಿ ಬರಕ್ಕಾಗ್ಲಿಲ್ಲ ಮಾವ ಅಂತ ಅಂತಾಳೆ. ಮತ್ತೆ ನಮ್ ಹರಿ ಹೆಂಡ್ತಿ ಮನೆಗೆ ಹೊಂದ್ಕೊಂಡು ಹೋಗ್ತಾ ಇದ್ದಾಳ, ಎಲ್ಲ ಅಡ್ಜಸ್ಟ್ ಆಯ್ತಂತ ಅಂತ ಕೇಳಿದಾಗ ಚಂದನಾಗೆ ಕೋಪ ಬಂದು ಬೇಜಾರಾಗಿ ಹರಿ ಕಡೆ ಮುಖ ಮಾಡ್ತಂತಾಳೆ. ಆಗ ಮುತ್ತು, ನಿಂಬಗೇನೆ ಕೇಳ್ತಾ ಇರೋದು ಅಂತ ಕೇಳಿದ್ದಂಗೆ, ಅಯ್ಯೋ ನಾನ್ ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಅದೇ ಅವತ್ತು ನಿಮ್ ರಿಸೆಪ್ಷನ್ ದಿನ ನಿಮ್ಮನ್ ರೆಡಿ ಮಾಡೋದಿಕ್ಕಂತ ಬಂದಿದ್ನಲ್ಲ, ನೀವು ಬೈದು ಕಳಿಸಿದ್ರಲ್ಲ ನನ್ನನ್ನ, ಅವಳು ನಾನು ಅಂತ ಹೇಳ್ತಾಳೆ ಭಾರತಿ. ಅದಕ್ಕೆ ಚಂದನ,
ಅದು ನಾನು ಅವತ್ತು ಅಂತ ಹೇಳಕ್ ಹೋದಾಗ ಮುತ್ತು ಅದು ಅವರವತ್ತು ಅಪ್ಪಗೆ ಹುಷಾರಿಲ್ಲ ಅಂತ ಬೇಸರದಲ್ಲಿದ್ರು, ಅದಕ್ಕೋಸ್ಕರ ಆ ಥರ ಹೇಳಿದ್ದಾರೆ ಅಷ್ಟೇನೆ, ನೀನೇನು ಮನ್ಸಿಗೆ ಬೇಜಾರ್ ಮಾಡ್ಕೋಬೇಡ ಅಂತ ಹೇಳಿದ್ದಕ್ಕೆ, ಅಯ್ಯೋ ಮಾವ ಅದನ್ನ ನಾನು ಮನ್ಸಿಗೇನೆ ತಗೊಂಡಿಲ್ಲ, ನೀನ್ಯಾಕೆ ಅದಕ್ಕಂಗೆ ಸಂಜಾಷಿ ಕೊಡ್ತಾ ಇದೆಯಾ, ತೊಂದ್ರೆನೇ ಇಲ್ಲ ಅಂತ ಹೇಳಿದ್ದಕ್ಕೆ ಓಕೆ ಆಯ್ತು ಅಂತ ಹೇಳಿದಾಗ, ಏನಿದು ಅಡಿಗೆ ಮನೆಯಲ್ಲಿ ತುಂಬಾ ಘಮ್ಮಂತ ಸ್ಮೆಲ್ ಬರ್ತಾ ಇದೆ, ನಾನೇನಿದು ಅಂತ ನಾನು ನೋಡ್ಲೇಬೇಕು ಅಂತ ಅಡಿಗೆ ಮನೆ ಕಡೆ ಹೋಗ್ತಾಳೆ. ಆಗ ಮುತ್ತು ಚಂದನ ಹತ್ರ ಅವಳು ಸ್ವಲ್ಪ ಹಾಗೇನೆ ನಾನು ನೋಡ್ತೀನಿ ಅಂತ ಅನ್ಬಿಟ್ಟು ಅವಳು ಹಿಂದೆನೆ ಹೋಗ್ತಾರೆ. ಆಗ ಏನಿದು ಯಾರಿದು ಅಂತ ಕೇಳಿದಕ್ಕೆ, ಇವಳು ನಮ್ ಕಾತ್ಯಾಣಿ ಅತ್ತಿಯ ಮಗಳು, ನಮ್ ಹತ್ರ ಎಲ್ಲ ಮಾತ್ ಕಮ್ಮಿ, ಆದ್ರೆ ಅಣ್ಣನ ಹತ್ರ ಮಾತಾಡೋದಕ್ಕೆ ಅವಾಗವಾಗ ಬರ್ತಾ ಇರ್ತಾಳೆ. ಅಣ್ಣನ ಹತ್ರ ಮಾತ್ರನಾ ಅಂತ ಚಂದನ ಕೇಳಿದಕ್ಕೆ, ಹೂ ಅಣ್ಣನ ಹತ್ರ ಮಾತ್ರ, ಓ ಇಂಟ್ರೆಸ್ಟಿಂಗ್ ಅಂತ ಚಂದನ ಹೇಳ್ತಾಳೆ. ಬನ್ನಿ ತೋರಿಸ್ತೀನಿ ಅಂತ ಮುಂದೆ ಕರ್ಕೊಂಡ್ ಬರ್ತಾನೆ ಹರಿಚಂದನನ. ದಾಕ್ಷಾಣಿ ನಿನ್ಗೇನಾಗಿದೆ, ಅವಳ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದೀಯಾ ಅಂತ ಹೇಳಿದಾಗ, ದಿವ್ಯಾ ಫೋನ್ ಮಾಡಿದ್ಲಲೆ ಅವಳು ಅಂತ ದ್ರಾಕ್ಷಾಣಿಯವರು ಹೇಳ್ತಾರೆ. ಅದಕ್ಕಂಗೆ ನಿನ್ಗೆಷ್ಟೇ ಬುದ್ಧಿ ಹೇಳಿದ್ರೂ ಸಾಕಾಗಲ್ಲ ಅಲ್ವಾ, ಮಣ್ ತಿಂತ ಇರುತ್ತೆ, ಮತ್ ನೀನ್ ಅವಳಿಗೆ ಫೋನ್ ಮಾಡಿದ್ಯಾ ಅಂತ ದಾಸ್ ದಿವ್ಯಂಗೆ ಬೈತಾರೆ. ಆಗ ಅವಳಿಗೆ ಯಾಕೋ ಬೈತಾನಿಯಾ, ನನ್ಗವಳನ್ನ ಬಿಟ್ಟು ಇರಕ್ ಆಗ್ತಾ ಇಲ್ಲ ಕಣೋ ಚಂದನ್, ಅವಳಲ್ಲಿ ಹೇಗಿದ್ದಾಳೋ ಏನ್ ಮಾಡ್ತಾ ಇದ್ದಾಳೋ, ಆ ಮನೆಯವ್ರು ಅವಳಿಗೆ ಏನ್ ಮಾಡ್ಬಿಡ್ತಾರೋ ಅಂತ ಸಂಕಟ ಪಡ್ತಾ ಇದ್ದೀನಿ ಅಂತ ಹೇಳಿದಕ್ಕೆ, ಅಯ್ಯೋ ಅವಳಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಏನ್ ಮಾಡಿದ್ಲು ಅಂತ ಗೊತ್ತಾ, ನಮ್ಮನ್ನೆಲ್ಲ ಬೇಡ ಅಂತ ಧಿಕ್ಕರಿಸಿ ಹೋಗಿದ್ದಾಳೆ, ಅಲ್ಲಿ ನಾನ್ ಬಾರಮ್ಮ ಬಾ ಮಗಳೇ ಮನೆಗೆ ಹೋಗೋಣ ಅಂತ ನಾನ್ ಬೇಡ್ಕೊಂಡಾಗ ಅವಳು ಏನ್ ಮಾಡಿದ್ಲು ಗೊತ್ತಾ, ಅವನ್ ಕೈ ಹಿಡ್ಕೊಂಡು ತಲೆ ಬಗಸ್ಕೊಂಡ್ ನಿಂತಿದ್ಲು, ತಾಳಿ ಕಟ್ಟಿಸ್ಕೊಂಡ್ಲು, ಅಂತವಳಿಗೋಸ್ಕರ ನೀನ್ ಕಣ್ಣೀರ್ ಹಾಕ್ತಾ ಇದೀಯಾ, ಬಾ ಮನೆಗೆ ಅಂತ ಕರೀತಾ ಇದೀಯಾ ಅಂತ ಹೇಳಿದಾಗ, ಅದೆಲ್ಲ ನನಗ್ ಗೊತ್ತಿಲ್ಲ ರೀ, ಅವಳು ತಪ್ಪನ್ ಮಾಡಿದಾಳೆ, ಹೆತ್ತವರ ಹುಟ್ಟೆಗೆ ಬೆಂಕಿ ಹಾಕಿ ಹೋಗಿದ್ದಾಳೆ ನಿಜ, ಆದ್ರೆ ನನ್ ಹೆತ್ತು ಸಂಕಟ ನಿನ್ಗೆ ಯಾರಿಗೂ ಯಾಕೆ ಅರ್ಥ ಆಗ್ತಾ ಇಲ್ಲ, ಅವಳ ಮನೇಲಿ ಇದ್ದಾಳೆ, ಅವ್ರು ಏನ್ ಮಾಡ್ಬಿಡ್ತಾರೋ ಅವಳಿಗೆ ಅಂತ ದಿನ ಬೆಳಗಾದ್ರೆ ಕಣ್ಣೀರ್ ಹಾಕ್ತಾ ಇದ್ದೀನಿ ನಾನು, ನಿದ್ದೆ ಬರ್ತಾ ಇಲ್ಲ ನನಗೆ, ಹೆತ್ತ ಸಂಕಟ ನಿಮ್ಗೆ ಅರ್ಥ ಆಗೋದಿಲ್ವಾ, ಒಂದು ಅವಳು ಈ ಮನೆಗ್ ಬರ್ಬೇಕು, ಇಲ್ಲ ಅಂತಂದ್ರೆ ನಾನ್ ಸಾಯ್ಬೇಕು ಅಷ್ಟೇ, ಒಂದೊಟ್ಟು ವಿಷ ಹಾಕಿ ನನ್ ಸಾಯಿಸ್ಬಿಡಿ, ದಿನ ಬೆಳಗಾದ್ರೆ ಅವಳಲ್ಲಿ ಹೇಗಿದ್ದಾಳೋ ಅವಳಿನ್ ಏನ್ ಮಾಡ್ತಾರೋ ಅಂತ ಚಿಂತೆನಲ್ಲಿ ಸಾಯೋದಿಕ್ಕಿನ್ನ ಒಂದೇ ಸಲ ನಾನು ಸತ್ತೋಗ್ಬಿಡ್ತೀನಿ, ನೀವು ನಿಮಗ್ ನನ್ ಬಗ್ಗೆ ಏನ್ ಅರ್ಥನೇ ಆಗ್ತಾ ಇಲ್ಲ ಅಲ್ವಾ, ನನ್ನನ್ನು ಮರ್ತ್ಬಿಡಿ ನೀವು ಅಂತ ತುಂಬಾನೇ ಗೋಗಾಡ್ಕೊಂಡು ಹೇಳ್ತಾರೆ. ಆದ್ರೆ ಮಹಾಬಲ್ ಅವರಿಗೆ ತುಂಬಾನೇ ಬೇಸರಾಗಿ ಅಲ್ಲಿಂದ ಹೊರಟು ಹೋಗ್ತಾರೆ. ದಾಸ್ ಕೂಡ ಹಿಂದೆನೆ ಹೊರಟು ಹೋಗ್ತಾರೆ. ಈ ಮುತ್ತು ಮಾಡಿರೋ ತಿಂಡಿನ ತಿಂದು, ವಾವ್ ಮಾವ ಸಕ್ಕದಾಗಿದೆ, ತುಂಬಾ ಚೆನ್ನಾಗಿದೆ ಟೇಸ್ಟು ಅಂತ ಅಂದಾಗ, ಹೌದಾ ಇಷ್ಟ ಆಯ್ತಾ ನಿನ್ಗೆ, ಇರು ಬಾಕ್ಸ್ಗೆ ಹಾಕೊಡ್ತೀನಿ ಅಂತ ಹೇಳ್ತಾರೆ. ಅವಾಗ ಹರಿ, ಇಲ್ಲೇ ಓ ನಮ್ಮನೆ ಬಾಕ್ಸ್ ಕಡೆಲ್ಲ ಎಲ್ಲಿ ಕಾಣೆ ಆಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದೆ, ಇದು ಭಾರತಿ ಕೃಪಾ ಕಟಾಕ್ಷ ಅಂತ ಹೇಳ್ತಾ ಇರ್ತಾನೆ ಚಂದನ ಹತ್ರ. ಇವರಿಬ್ರು ಇಲ್ಲಿ ಮಾತಾಡ್ತಾ ಇರ್ತಾರೆ. ವಾವ್ ಮಾವ ಈ ಟೀ ಶರ್ಟು ಯಾವಾಗ ತಗೊಂಡಿದ್ದು ಹೊಸ್ತಾ ಅಂತ ಕೇಳಿದಕ್ಕೆ, ಇಲ್ಲ ಕಣೆ ಹಳೇದೇನೆ, ನೀನ್ ನೋಡಿರಲ್ಲ ಅಷ್ಟೇ ಅಂತ ಹೇಳಿದಕ್ಕೆ, ನಿನ್ಗೆ ಮಾಮೂಲಿ ಶರ್ಟ್ಗಿನ ಟೀ ಶರ್ಟ್ ತುಂಬಾ ಚೆನ್ನಾಗಿ ಒಪ್ಪುತ್ತೆ ಮಾವ ಅಂತ ಹೇಳ್ತಾ ಇರ್ತೀನಿ ಅಂತಾಳೆ. ಆಗ ಇಲ್ಲಿ ಹರಿ, ನೋಡಿದ್ರ ಅವ್ರ ಡೈಲಾಗ್ಸು ಅಂತ ಹೇಳಿದಾಗ, ಏನ್ ಲವ್ವ ಅಂತ ಕೇಳಿದಕ್ಕೆ, ಆ ಥರ ಏನೂ ಇಲ್ಲಣ್ಣ, ಎಲ್ಲರತ್ರ ಹೀಗೇನೆ ಮಾತಾಡೋದು ಅಂತ ಹೇಳಿದಕ್ಕೆ, ಇಲ್ಲ ಸಮಥಿಂಗ್ ಇರಬೇಕು ಅಂತ ಹೇಳಿದಕ್ಕೆ, ಲವ್ ಥರ ಅಷ್ಟೇ, ಲವ್ ಏನಲ್ಲ ಅಂತ ಹೇಳಿದಾಗ ಚಂದನ ಇರಬೇಕು ಅಂತ ಎಲ್ಲರೂ ನೋಡ್ತಾ ಇರ್ತಾರೆ. ಆಗ ಮುತ್ತು, ಅದು ಭಾರತಿ ನೀನು ಅವಾಗವಾಗ ಇಲ್ಲಿ ಮನೆ ಕಡೆ ಬಂದು ಹೋಗ್ತೀಯಾ ಅಂತ ಹೇಳಿದಕ್ಕೆ, ಅವಳು ತಲೆ ಸುತ್ತು ಬನ್ನೆ ಥರ ಆಡಿ, ಏನು ಏನ್ ಮಾವ ಇದು, ನನ್ನ ಹಾರ್ಟಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದಂಗಾಯ್ತು ನೀನು ಈ ಮಾತು ಹೇಳ್ತಾ ಇರೋದು ಅಂತ ಹೇಳೋದಕ್ಕೆ, ಹೌದು ಕಡೆ ನಾನೇ ಹೇಳ್ತಾ ಇರೋದು, ಅದು ಚಂದನ ಮನೆಯಲ್ಲಿ ಒಬ್ಬಳೇ ಇರ್ತಾಳಲ್ವಾ, ಅದಕ್ಕೋಸ್ಕರ ಅವಳಿಗೂ ಹೆಲ್ಪ್ ಆಗುತ್ತೆ ಅಂತ ಹಂಗಂತ ಹೇಳ್ದೆ, ಅವಳಿಗೆ ಬೇಜಾರು ಕಳೆಯುತ್ತೆ ಅಂತ ಹೇಳ್ದೆ ಅಂತ ಹೇಳೋದಕ್ಕೆ, ಓ ಹೌದಾ ಹಾಗೆ ಬರ್ತಾ ಇದೆಯಾ ನೀನು, ಅಮ್ಮನ ಕಣ್ ತಪ್ಸ್ ಬರೋದು ಕಷ್ಟ, ಆದ್ರೂ ಟ್ರೈ ಮಾಡ್ತೀನಿ, ಅವಾಗವಾಗ ಬರ್ತೀನಿ ಅಂತ ಹೇಳಿದಾಗ, ಸರಿ ಆಯ್ತು ಡಬ್ಬಿಗೆ ಹಾಕೊಡ್ತೀನಿ, ಹೋಗಿ ಮನೆಯಲ್ಲಿ ತಿನ್ನು ಅಂತ ಹೇಳ್ತಾಂತಾನೆ. ಸರಿ ಆಯ್ತು ಮಾವ ಹಾಕೊಡಿ ಅಂತ ಇಬ್ರು ಮಾತಾಡ್ತಾನೆ ಇರ್ತಾರೆ. ಆಗ ಚಂದನ ಹರಿ ಹತ್ರ, ರೀ ಬನ್ನಿ ನಾವು ಆ ಕಡೆ ಹೋಗಿ ನಿಂತ್ಕೊಂಡಿರೋಣ, ಅವರಿಬ್ರು ಮಾತಾಡ್ಲಿ, ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳೋದಕ್ಕೆ, ಅಯ್ಯೋ ಆ ಥರ ಏನಿಲ್ಲ ಅಂತ ಹೇಳೋದಕ್ಕೆ, ಇಲ್ಲೆಲ್ಲ ಆ ಥರ ಎಲ್ಲ ಏನಿಲ್ಲ, ನಮ್ಮಣ್ಣ ಎಲ್ಲರ ಜೊತೆನೂ ಹಾಗೆ ಮಾತಾಡೋದು, ನಂತರ ಇನ್ನೂ ಅಪ್ಗ್ರೇಡ್ ಆಗಿಲ್ಲ, ನಾನು ಇವಾಗ ನಿಮ್ಮಣ್ಣ ಅಂತ ಹೇಳಕ್ ಹೋಗ್ತಾನೆ. ಆಗ ಚಂದನ ಹರಿ ಮುಖ ನೋಡೋದಕ್ಕೆ, ಅದಾಗಲ್ಲ ರೀ, ನಾನು ಎಲ್ಲರತ್ರ ಎಷ್ಟು ಸೋಷಿಯಲ್ ಆಗಿ ಮಾತಾಡ್ತೀನಿ ಆ ಥರ ನಮ್ಮಣ್ಣ ಇಲ್ಲ ಅಂತ ಹೇಳ್ದೆ ಅಷ್ಟೇ ಅಂತ ಹೇಳ್ಕೊಂಡು ಇಬ್ರು ಮಾತಾಡ್ತಾ ಇರ್ತಾರೆ. ರೂಮಲ್ಲಿ ಬೆಡ್ನ ರೆಡಿ ಮಾಡ್ತಾ ಇರ್ತಾರಲ್ಲ, ಅಲ್ಲಿಗೆ ದ್ರಾಕ್ಷಾಯಣಿ ಬಂದು, ದಿವ್ಯಾ ಹೇಳಿದಾಗ, ಬನ್ನಿ ಅತ್ತೆ ಏನ್ ವಿಷಯ ಅಂತ ಹೇಳಿದಕ್ಕೆ, ಅದು ಚಂದನ ಮತ್ತೆ ಫೋನ್ ಮಾಡಿದ್ದೆ ನಮ್ಮ ಅಂತ ಹೇಳಿದಾಗ, ಇಲ್ಲ ಅತ್ತೆ ಅದು ಸರ್ಟಿಫಿಕೇಟ್ಗೆ ನನ್ಗೇನೆ ಫೋನ್ ಮಾಡಿ ಅಂತ ಹೇಳಿದ್ಲು, ಆದ್ರೆ ಅಂತ ಹೇಳಿದಾಗ, ಸರಿ ಆಯ್ತು ಇವಾಗ ಅವಳಿಗೆ ಫೋನ್ ಮಾಡಿ ಬಂದು ಸರ್ಟಿಫಿಕೇಟ್ ತಗೋ ಅಂತ ಹೇಳು ಅಂತ ಹೇಳಿದಾಗೆ, ಅತ್ತೆ ಏನ್ ಹೇಳ್ತಾ ಇದ್ದೀರಾ ನೀವು, ಅದು ನಿಮ್ ಮಗನಿಗೆ ವಿಷಯ ಗೊತ್ತಾದ್ರೆ ಅಷ್ಟೇ, ನಿಮಗ್ ಗೊತ್ತಲ್ಲ ಅವತ್ತು ಚಂದನನ ಫೋನ್ನ ರಿಸೀವ್ ಮಾಡಿದ್ದಕ್ಕೆ ಏನೆಲ್ಲ ಆಯ್ತು ಅಂತ ಹೇಳಿದಕ್ಕೆ, ಅಮ್ಮ ನಾನೇ ಹೇಳ್ತಾ ಇದ್ದೀನಲ್ವಾ, ಈಗ ನೀನು ಫೋನ್ ಮಾಡು, ಏನೂ ಆಗೋದಿರ, ಅವಳಿಗೆ ಇಲ್ಲಿಗ್ ಬರಕ್ ಹೇಳು ಅಂತ ಹೇಳಿದಕ್ಕೆ, ಅಲ್ಲ ಅತ್ತೆ ಅವಳು ಇಲ್ಲಿಗ್ ಬರಕ್ ಒಪ್ಕೊಂತಾಳ ಮಾವ, ಒಪ್ತಾರಾ ಅದಕ್ಕೆ ಅಂತ ಅಂದಿದ್ದಕ್ಕೆ, ಅವ್ರಿಗೂ ಮಗಳೇ ಅಲ್ವೇನಮ್ಮ, ಒಪ್ಕೊಂಡೇ ಒಪ್ಕೊಂತಾರೆ, ನೀನ್ ತಲೆ ಕೆಡ್ಸ್ಕೊಟರ ಫೋನ್ ಮಾಡು ಅಂತಂದಾಗ, ಅಲ್ಲ ಅತ್ತೆ ಚಂದನ ಒಪ್ಕೊಂತಾಳ ಅಂತಂದಿದ್ದಕ್ಕೆ, ಒಪ್ಪಿಸ್ಬೇಕು ಮಾತನ್ನ, ತಾಡ್ ಸರ್ಟಿಫಿಕೇಟ್ನ ಬಂದು ತಗೊಂಡೋಗು ಅಂತ ಹೇಳು, ಅವಳು ಒಪ್ಕೊಂಡ್ ಬರ್ತಾಳೆ, ಇಲ್ಲಿಗ್ ಬಂದು ತಗೊಂಡೋಗು ಅಂತ ಹೇಳು ಅಂತ ಹೇಳಿದಕ್ಕೆ, ಅದಾಗಲ್ಲ ಅತ್ತೆ ಅಂತ ರಾಗ ಹೇಳ್ತಾ ಇರ್ತಾಳೆ. ಅದಕ್ಕೆ ಎಲ್ಲಿ ನಿನ್ ಫೋನು ತಗೋ ಫೋನ್ ಮಾಡು ಅಂತ ಹೇಳಿದಾಗ,
ಅದು ಅತ್ತೆ ಅಂತ ಹೇಳಿದಾಗ ಇಲ್ಲ ಫೋನ್ ಮಾಡು ನಿನ್ನ ಚಂದನಗೆ ಅಂತ ಹೇಳಿದಾಗ ಚಂದನಗೆ ಫೋನ್ನ ಮಾಡ್ತಾಳಂತೆ. ಆಗ ಚಂದನ ಹಲೋ ಅತ್ತಿಗೆ ಸರ್ಟಿಫಿಕೇಟ್ ಸಿಕ್ತಾ ಅಂತ ತುಂಬಾನೇ ಖುಷಿಯಿಂದ ಕೇಳ್ತಾಳೆ. ಅದಕ್ಕೆ ದಿವ್ಯಾ ಅದು ಚಂದನ ಹಾ ಸಿಕ್ತು ಅಂತ ಹೇಳ್ತಿದ್ದಾಳೆ ಅವ್ರ ಅತ್ತೆ ಮುಖನ ನೋಡ್ಕೊಂಡು. ಅತ್ತಿಗೆ ಹಾಗಾದ್ರೆ ಕಳ್ಸ್ಕೊಡ್ತೀರಾ ಅಂತ ಹೇಳಿದಕ್ಕೆ ಅದು ನಾನು ಹೊರಗಡೆ ಎಲ್ಲೂ ಬರಕ್ಕಾಗಲ್ಲ, ನಿನ್ಗೂ ಗೊತ್ತು ನಿಮ್ಮ ಅಣ್ಣ ನನ್ನನ್ನ ಬಿಡೋದಿಲ್ಲ, ಹಾಗಾಗಿ ನೀನೇ ಬಂದ್ ತಗೊಂತೀಯಾ ಅಂತ ಹೇಳಿದಾಗ ನಾನು ಚಿಕ್ಮಂಗ್ಳೂರಿಗೆ ಬರ್ಬೇಕಾ ಅಂತ ಹೇಳಿದಕ್ಕೆ ಹಾ ಮನೆಗ್ ಬರಕ್ ಹೇಳ್ತಾ ಇದ್ದೀರಾ ಅತ್ತಿಗೆ ಅಂತ ಹೇಳಿದಕ್ಕೆ ಅದು ಹಾಗಲ್ಲ ಚಂದನ, ಕೊರಿಯರ್ ಎಲ್ಲ ಮಾಡಕ್ಕಾಗೋದಿಲ್ಲ, ಅದು ನಿಂದೆಲ್ಲ ಒರಿಜಿನಲ್ ಸರ್ಟಿಫಿಕೇಟ್ಸ್ ಅಲ್ವಾ, ಮತ್ತೆ ಪ್ರಾಬ್ಲಮ್ ಆದ್ರೆ ನಿನ್ನ ಕಷ್ಟ ಅಲ್ವಾ, ಅದಕ್ಕೆ ನೀನೇ ಬಂದ್ ತಗೊಂತೀಯಾ ಅಂತ ಹೇಳಿದಾಗ ಚಂದನ ಅದಕ್ಕೆ ಬರ್ತೀನಿ ಇವತ್ತೇ ಬರಲ್ಲ ಅಂತ ಹೇಳಿದಕ್ಕೆ ಅಯ್ಯೋ ಅಂತ ಅನ್ಬಿಟ್ಟು ಮ್ಯೂಟ್ ಮಾಡಿ ಅವರ ಅತ್ತೆ ಇವತ್ತೇ ಬರ್ತೀನಿ ಅಂತ ಹೇಳ್ತಿದ್ದಾಳೆ ಓಕೆನಾ ಅಂತ ಹೇಳಿದಾಗ ಹಾ ಬರ್ತೀನಿ ಬಾ ಅಂತ ಹೇಳು ಅಂತ ಹೇಳ್ತಾರೆ. ಅಲ್ಲತ್ತೆ ಇವತ್ತೇನಾ ಅಂತ ಹೇಳಿದಕ್ಕೆ ನೀನ್ ಫೋನ್ ಮಾಡಿ ಹೇಳು ಹಂಗಂತ ಅಂತ ಹೇಳಿದಾಗ ಹಾ ಚಂದನ ಆಯ್ತು ಇವತ್ತೇನೆ ಬಾ, ಆದ್ರೆ ಯಾರ್ ಜೊತೆಗೂ ಬರ್ಬೇಡ, ಅದು ಹರಿನ ಕರ್ಕೊಂಡ್ ಬರ್ಬೇಡ, ಇಲ್ಲಿ ಮಾವನ್ ಗೊತ್ತಿರೋರು ತುಂಬಾ ಜನ ಇದ್ದಾರೆ, ಯಾರಾದ್ರೂ ಅವ್ರನ್ನ ನೋಡಿದ್ರೆ ಪ್ರಾಬ್ಲಮ್ ಆಗತ್ತೆ, ಸುಮ್ನೆ ನೀನೊಬ್ಳೇ ಬಾ ಅಂತ ಹೇಳಿದಕ್ಕೆ ಸರಿ ಅತ್ತಿಗೆ ಆಯ್ತು ನಾನೊಬ್ಳೇನೆ ಬರ್ತೀನಿ, ನಿಮ್ ಹೆಲ್ಪ್ನ ನಾನು ಯಾವತ್ತೂ ಮರೆಯಲ್ಲ, ಹಾಗಾಗಿ ಥ್ಯಾಂಕ್ ಯು ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾಳೆ. ಹಾಗಂಗ ದಿವ್ಯಾ ಅಲ್ಲತ್ತೆ ಇವತ್ತೇ ಬರಕ್ ಹೇಳಿದಿರಲ್ಲ, ಮಾವ ಅವರಿಗೆಲ್ಲ ಗೊತ್ತಾದ್ರೆ ಏನ್ ಮಾಡೋದು ಅಂತ ಹೇಳಿದಕ್ಕೆ ಅದ್ರ ಬಗ್ಗೆ ನೀನ್ ಚಿಂತೆ ಮಾಡ್ಬೇಡ, ಅದನ್ನೆಲ್ಲ ನಾನ್ ನೋಡ್ಕೊಂತೀನಿ, ಇಲ್ಲಿಗ್ ಬರ್ಲಿ ಆಮೇಲೆ ಮಿಕ್ಕಿದ್ದೆಲ್ಲ ನೋಡೋಣ ಅಂತ ಹೇಳ್ತಾರೆ. ಇಲ್ಲಿ ಮಹಿ ತಿಂಡಿ ತಿಂತ ಕೂತಿರ್ತಾನೆ. ಅಲ್ಲಿಗೆ ಮುತ್ತು ಬಂದು ಇನ್ಸ್ವಲ್ಪ ಹಾಕಿಸ್ಕೊಳ್ಳು ಅಂತ ಕೊಡ್ತಾ ಇರ್ತಾರೆ. ಹರಿ ಫೋನಲ್ಲಿ ಮಾತಾಡ್ತೀನಿ ಅಂತ ಅರ್ಜೆಂಟಾಣೋ ಸ್ವಲ್ಪ ಹೆಲ್ಪ್ ಮಾಡು ಅಂತ ಕೇಳ್ಕೊಂತ ಇರ್ತಾನೆ. ಆಗ ಮುತ್ತು ಹರಿ ಅವಾಗಿಂದ ಫೋನಲ್ಲೇ ಮಾತಾಡ್ತಾ ಕೂತಿದ್ಯಾ ಅಲ್ಲ, ಹರಿ ಬಾ ತಿಂಡಿ ತಿನ್ನು ಅಂತ ಹೇಳ್ತಾರೆ. ಹಾ ಅಣ್ಣ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊಳ್ಗಡೆ ಚಂದನ ಅಲ್ಲಿಗ್ ಬರ್ತಾಳಂತಾಳೆ. ಬಾರಮ್ಮ ತಿಂಡಿ ತಿನ್ನು, ಇವಾಗ್ ಬಂದ್ಯಾ ಅಂತ ಹೇಳಿದಾಗ ಅಣ್ಣ ಇವಾಗ ನನ್ಗೆ ಹಸಿವಿಲ್ಲ, ನಾನು ಆಮೇಲೆ ತಿಂತೀನಿ ಅಂತ ಹೇಳ್ತಾಳೆ. ಆದ್ರೆ ಒಂಥರ ನಿಂತಿದ್ದನ್ ನೋಡಿ ಏನಾಯ್ತಮ್ಮ ಒಂಥರ ಇದೀರಾ ಅಂತ ಹೇಳಿದಕ್ಕೆ ಅದು ಅಣ್ಣ ಅದ್ದಿಗೆ ಫೋನ್ ಮಾಡಿದ್ರು ಅಂತ ಹೇಳ್ತಾಳೆ. ಆಗ ಹರಿಗೆ ತುಂಬಾನೇ ಶಾಕ್ ಆಗತ್ತೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ನಮ್ ರಿವ್ಯೂ ವಿಡಿಯೋ ನಿಮ್ಗಿಷ್ಟ ಆದ್ರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.